ಬುರ್ಕಾ ಧರಿಸಿಕೊಂಡು ಓಡಾಡ್ತಾ ಇದ್ದಂತ ಮಹಿಳೆ ಮಕ್ಕಳ ಕಳ್ಳಿಯಲ್ಲ, ಭಿಕ್ಷಾಟನೆ ಮಾಡುವುದಕ್ಕೆ ಬುರ್ಕಾ ಧರಿಸಿಕೊಂಡು ಓಡಾಡ್ತಾ ಇದ್ರಂತೆ ಶೋಭಾ. ಥಳಿತಕ್ಕೊಳಗಾಗಿದ್ದಂತ ಮಹಿಳೆಯದ್ದು ಹೃದಯ ವಿದ್ರಾವಕ ಸ್ಟೋರಿ. ಮಗುವಿನ ಚಿಕಿತ್ಸೆಗೆ ಹಣ ಹೊಂದಿಸೋದಕ್ಕೆ ಭಿಕ್ಷೆ ಬೇಡ್ತಾ ಇದ್ಲು. ಮಕ್ಕಳ ಕಳ್ಳಿಯಲ್ಲ ಆಕೆ ಶೋಭಾ. ಬುರ್ಕಾ ಹಾಕೊಂಡು ಭಿಕ್ಷಾಟನೆ ಮಾಡ್ತಾ ಇದ್ಲು. ಇದೊಂದು ಹೃದಯ ವಿದ್ರಾವಕ ಸ್ಟೋರಿ. ಪೊಲೀಸರ ತನಿಖೆಯಲ್ಲಿ ಸತ್ಯ ಬೆಳಕಿಗೆ ಬಂದಿದೆ. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಪತ್ತೆಯಾಗಿದೆ. ಈ ಹಿಂದೆ ಮಂಡ್ಯದಲ್ಲೂ ಕೂಡ ಶೋಭಾ ವಿರುದ್ಧ ಒಂದು ದೂರು ದಾಖಲಾಗಿತ್ತು. ಮಕ್ಕಳ ಕಳ್ಳಿ ಅಂತ ಪೊಲೀಸರಿಗೆ ಅಲ್ಲಿನ ಜನ ದೂರು ಕೊಟ್ಟಿದ್ದು. ನ್ಯೂಸ್ ಫಸ್ಟ್ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಶೋಭಾ. ನಾನು ಮಕ್ಕಳ ಕಳ್ಳಿಯಲ್ಲ, ಕಳ್ಳತನ ಮಾಡೋದಕ್ಕೆ ಅಂತ ಹೇಳಿ ಬುರ್ಕಾ ಹಾಕೊಂಡು ಓಡಾಡ್ತಾ ಇರಲಿಲ್ಲ, ನಾನು ಭಿಕ್ಷಾಟನೆ ಮಾಡ್ತಾ ಇದ್ದೆ. ಯಾಕೆ? ಮಕ್ಕಳಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಅನ್ನೋ ಹೃದಯ ವಿದ್ರಾವಕ ಸ್ಟೋರಿ ಈಗ ಗೊತ್ತಾಗಿದೆ. ಅಲ್ಲಿರುವಂಥವ್ರು ಆಕೆಯನ್ನು ಥಳಿಸಿದ್ರು. ಮಕ್ಕಳ ಕಳ್ಳಿ ಈಕೆ, ಬುರ್ಕಾ ಹಾಕೊಂಡು ಸುಮ್ಮನೆ ಓಡಾಡ್ತಾ ಇರ್ತಾಳೆ, ಮಕ್ಕಳನ್ನು ಕದೀತಾಳೆ ಈಕೆ ಅಂತ ಹೇಳಿ ಆಕೆ ಮೇಲೆ ಆಪಾದನೆಯನ್ನು ಹೊರಿಸಿ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು. ಆ ನಂತರ ತನಿಖೆಯನ್ನು ಶುರು ಮಾಡಿದ್ರು ಚಂದ್ರಾಲೇಔಟ್ ಪೊಲೀಸರು. ಆಗ ಗೊತ್ತಾಗಿದ್ದು ಹೃದಯ ವಿದ್ರಾವಕ ಘಟನೆ. ನಿಜಕ್ಕೂ ಆಕೆ ಓಡಾಡ್ತಾ ಇದ್ದಿದ್ದು ಈ ಹೆತ್ತ ಕರುಳು ಅಂತ ಇದೆಯಲ್ಲ, ಆ ಮಕ್ಕಳನ್ನ ಬದುಕಿಸೋದಕ್ಕೆ, ಚಿಕಿತ್ಸೆ ಕೊಡಿಸೋದಕ್ಕೆ ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾರೆ. ಭಿಕ್ಷೆ ಬೇಡ್ತಾ ಇದ್ಲಂತೆ. ಮಕ್ಕಳಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ದುಡ್ಡಿಲ್ಲ ನನ್ನ ಕೈಯಲ್ಲಿ, ಬುರ್ಕಾ ಹಾಕೊಂಡು ಭಿಕ್ಷೆ ಬೇಡೋದಿಲ್ಲ ಯಾರಿಗೂ. ಭಿಕ್ಷೆ ಬೇಡಿ ನಾನು ದುಡ್ಡು ಸಂಪಾದನೆ ಮಾಡಿ ನನ್ನ ಮಗಳಿಗೆ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಹೇಳಿ ಆಕೆ ಭಿಕ್ಷೆ ಬೇಡ್ತಾ ಇಲ್ಲ. ಜನ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಗೊತ್ತಾಗೋದಿಲ್ಲ ಯಾರು ಯಾವ ವೇಷದಲ್ಲಿ ಏನ್ ಮಾಡ್ತಾರೋ ಯಾರಿಗೂ ಗೊತ್ತು. ನಾಳೆ ಬಂದು ಮಕ್ಕಳನ್ನು ಕದ್ರೆ ಅವ್ರಿಗೂ ಒಂದು ಕಾಳಜಿ ಇರುತ್ತೆ, ಅವರು ಮಾಡಿದ್ದಾರೆ, ಹಾಗೆ ಕಳಿಸಿದ್ದಾರೆ ಆಕೆಯನ್ನು, ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅದಾದ ನಂತರ ಗೊತ್ತಾಗಿದ್ದು ಈ ಘಟನೆ. ಬುರ್ಕಾ ತೆಗಿ ನೀನು. ಇಲ್ಲ ಇಲ್ಲ, ಅವಳು ಮುಸ್ಲಿಮ್ಸ್ ಅಲ್ಲ, ಅವಳು ಬೇರೋಸಿ ಮುಂಡೆ ಯಾರೋ ಅವಳು. ನಿಮ್ ಶಕ್ಕೆಲಂಗದವರು ಮುಸ್ಲಿಮ್ಸ್ ಇದ್ರೆ ಅದೊಂಥರ ಯಾರ ಜಾತಿ ಕಾಡ್ ಬುರ್ಕಾ ಬಾರ ಅಶೋಕ. ಇಲ್ಲಿ ಯಾರ ಹೆಂಡ್ತಿ ನೋಡು, ಯಾರ ಹೆಂಡ್ತಿ? ದಿಲೀಪ್ ಅಂದ ದೀಪಕ್ ಹೆಂಡ್ತಿ. ಮತ್ತೆ ಮುಸ್ಲಿಮ್ಸ್ ಹೆಂಡ್ತಿ ಹೇಳ್ತಾರ ನೋಡು. ಮತ್ತೆ ಹಸೀನಾ ಬಾನು ಅಂತಾರೆ. ಕೇಸ್ ಮಾಡ್ಬೇಕು ಅವಳ ಮೇಲೆ ಬರ್ತಾರೆ. ರವಿ ಸರ್ ಕೆಲಸ ಮಾಡ್ತೀನಿ. ನಾನು ಭಿಕ್ಷೆ ಕೇಳ್ಕೊ ಬರ್ತಾ ಇದ್ದೆ. ಮಂಡ್ಯದಲ್ಲೂ ಕೂಡ ಸರ್ ನಾನು ಭಿಕ್ಷೆಗೆ ಹೋಗ್ತೀನಿ, ಬೇರೆ ಕೆಲಸ ಎಲ್ಲೂ ಸಿಗ್ತಾ ಇರಲಿಲ್ಲ, ಅದಕ್ಕೋಸ್ಕರನೇ ಭಿಕ್ಷೆ ಕೇಳ್ತಾ ಇದ್ದೇನೆ ಸರ್. ಮಾಡಲ್ಲ ಸರ್ ನಾನು. ಬಿಡಿ ಆಯ್ತು. ನೋಡಿ ಪಾಪ, 4 ವರ್ಷದ ಮಗು ಇದೆಯಲ್ಲ, ಆ ಮಗು ಜಾಂಡೀಸ್ನಿಂದ ಬಳಲ್ತಾ ಇದೆಯಂತೆ. ಆ ಮಗುವಿಗೆ ಚಿಕಿತ್ಸೆ ಕೆಲಸ ಸಿಗ್ತಾ ಇಲ್ಲ. ಮತ್ತೆ ಎಲ್ಲೂ ಹೋಗಬೇಕು, ಏನು ಮಾಡಬೇಕು? ಅದಕ್ಕೆ ಭಿಕ್ಷಾಟನೆ ಮಾಡ್ತಾ ಇದ್ದೆ, ಭಿಕ್ಷೆ ಬೇಡ್ತಾ ಇದ್ದೆ ಅಂತ ಆಕೆ ಕಣ್ಣೀರು ಹಾಕ್ತಾ ಇದ್ದಾಳೆ. ಸಹಾಯ ಮಾಡೋದಕ್ಕೆ ನಿಮಗೂ ಇಚ್ಛೆ ಇದ್ರೆ ಕೆಳಗಡೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಫೋನ್ ಪೇ ಮಾಡಿ. ಮಕ್ಕಳಿಗೆ ಕಾಯಿಲೆ ಇದ್ದಂತ ಪರಿಣಾಮವಾಗಿ ಚಿಕಿತ್ಸೆಗೆ ಹಣವನ್ನು ಹೊಂದಿಸಲಿಕ್ಕೆ ಮಹಿಳೆ ಬುರ್ಕಾವನ್ನ ಧರಿಸಿ ಭಿಕ್ಷೆನ ಬೆಳಿಗ್ಗೆ ಹೋದಂತವ್ರನ್ನ ಅಪಾರ್ಥವಾಗಿ ಮಾಡಿಕೊಂಡು ಹಲ್ಲೆ ನಡೆದಂತ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಹಿಳೆ ಇದ್ದಾರೆ. ಆತ ಕೇಳ್ತಾ ಹೋಗ್ತೀನಿ. ಅಮ್ಮ, ನಿನ್ನೆ ನೀವು ಬುರ್ಕಾವನ್ನ ಧರಿಸಿ ಭಿಕ್ಷೆನ ಬೇಡ್ಲಿಕ್ಕೆ ಹೋಗಿದ್ರಿ, ನಿಮ್ಮ ಮೇಲೆ ಹಲ್ಲೆ ಆಯ್ತು ಅಂದ್ರೆ ನೀವು ಮಕ್ಕಳ ಕಳ್ಳಿ ಅಂತೇಳಿ ಮಿಸ್ಕಮ್ಯುನಿಕೇಟ್ ಆಗಿದೆ, ಏನಾಯ್ತು ಅಲ್ಲಿ ಅಂತ? ಸರ್, ನನ್ನ ಮಕ್ಳಿಗೆ ಹಿಡ್ಕೊಂಡಿಲ್ಲ, ಏನಿಲ್ಲ. ಅವ್ರ ಮಕ್ಳಿಗೂ ಆಯ್ಸ್ ಕೂಡ ಇರಿಸ್ಕೊಡ್ಲಿಲ್ಲ. ನನ್ನ ಮೇಲೆ ಸುಮ್ಮನೆ ಅಪೋದ ಹಾಕ್ಬಿಟ್ಟೆನಾಗ ನನಗೆ ಇಲ್ದಿರೋದೆಲ್ಲ ಚಾಡಿ ಹೇಳ್ಬಿಟ್ಟು ಯಾರೋ ಒಬ್ಬ ಅಣ್ಣ ಇದ್ರು, ಅವರು ಹೇಳು ಓಡಿಸ್ಕೊ ಅನಾಗ ಪೊಲೀಸಲ್ಲಿ ಹಿಡ್ಕೊಡ ಅಂತ ಹೇಳಿಬಿಟ್ಟು ಅನಾಗ ಇವ್ರು ಕಂಪ್ಲೇಂಟ್ ಕೊಡ್ತಾ ಇದ್ದೆ ಸರ್. ಅದಕ್ಕೆ ನಾನು ನಿಜವಾಗಲೂ ಸರ್, ನಾನು ದೇವ್ರ ಸತ್ಯ ಹೇಳ್ತಾ ಇದ್ದೆ, ನನ್ನ ಮಕ್ಕಳ ಹಣೆಗೆ ಹೇಳ್ತೇನೆ, ನಾನು ಅಂಥ ಬುದ್ಧಿ ಮಾಡಿಲ್ಲ, ನಾನು ಅಂಥ ಭಿಕ್ಷೆ ಹೋಗೋದು ಇಲ್ಲ. ಭಿಕ್ಷೆ ಬೇಕಾದ್ರೆ ಮರ್ಯಾದೆಯಿಂದ ಭಿಕ್ಷೆ ಕೇಳ್ತೀನಿ. ಯಾಕೆ ಮಕ್ಳಿಗೋಸ್ಕರ ಅಂತಾನೆ ಭಿಕ್ಷೆ ಕೇಳ್ತಾ ಇರೋದು. ಮುಂಚೆ ವ್ಯಾಪಾರಕ್ಕೆಲ್ಲ ಹೋಗಿರ್ತದೆ, ಕೆಲ್ಸಕ್ಕೆ ಹೋಯ್ತದೆ. ಇವಾಗ ಕೆಲಸ ನಾವು ಅಮ್ಮ ಕೆಲಸ ಮನೆ ಖಾಲಿ ಮಾಡೋದಕ್ಕೆ ಇವಾಗ ಅಲ್ಲೂ ಕೆಲಸ ಹೊಂಟೋಯ್ತು ಸರ್. ಅದಕ್ಕೋಸ್ಕರ ಏನೋ 2 ಮಕ್ಳಿಗೋಸ್ಕರ ಅಂತ ಭಿಕ್ಷೆ ಕೇಳ್ತಾ ಇದ್ದೀನಿ ಸರ್. ಮೊದಲು ಏನ್ ಕೆಲಸ ಮಾಡ್ತಿದ್ರಮ್ಮ, ಇವಾಗ ಏನ್ ಮಾಡ್ತಿದ್ರಿ? ನಿನ್ನೆ ನೀವು ಬುರ್ಕಾ ಹಾಕೊಂಡು ಭಿಕ್ಷೆ ಈಸ್ಕೊಳಕ್ ಹೋಗ್ಬೇಕು ಅಂತ ಅನ್ಸಿದ್ಯಾಕೆ? ಬುರ್ಕಾ ಹಾಕೊಬೇಕು ಅನ್ಸಿದ್ ಯಾಕೆ ಅಂತ? ಯಾಕಂದ್ರೆ ಧರ್ಮ ಚೆನ್ನಾಗಿ ಕೊಡ್ತಾರೆ ಅಂತ.
ಬಿರ್ಕು ಹಾಕೊಂಡ್ರೆ ಏನಾಗ 200 ಇರಲಿ 100 ರೂಪಾಯಿ ಇರಲಿ 500 ರೂಪಾಯಿ ಇರಲಿ ಹಿಂದೆ ಮುಂದೆ ನೋಡೋದಿಲ್ಲ, ಹಾಗೆ ತೊಗೊಂಡು ಮಡ್ಲಲ್ಲಿ ಹಾಕ್ತಿದ್ರಲ್ಲ ಸರ್, ಅದಕ್ಕೋಸ್ಕರನೇ ಹೋಯ್ತದೆ ಸರ್. ಅದಕ್ಕೋಸ್ಕರ ಬುರ್ಕ ಹಾಕ್ಬಿಟ್ಟೇ ಕೇಳ್ತದೆ ಸರ್ ಭಿಕ್ಷೆನ. ನಿನ್ನೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭ ಕರೆಸಿ ಕೇಳಿದಾಗ ಮಕ್ಕಳು ಹುಷಾರಿರಲಿಲ್ಲ, ಮಗಳು ಕಾಯಿಲೆ ಇತ್ತು, ಹೀಗಾಗಿ ಮಾಡಿದೆ ಅಂತೇಳಿ. ಏನಾಯ್ತು ಮಕ್ಕಳಿಗೆ ಅಂತ? ಮಕ್ಕಳಿಗೆ ಜಾಂಡೀಸ್ ಆಗಿದೆಲ್ಲ, ಅದಕ್ಕೋಸ್ಕರ ಭಿಕ್ಷೆ ಕೇಳೋಕ್ಕಂತ ಬಂದಿದೆ ಅಂತ ಹೇಳಿದೆ ಸರ್. ಅದಕ್ಕೆ ಎಷ್ಟು ಟ್ರೀಟ್ಮೆಂಟ್ ಆಗುತ್ತೆ ಅಂತ ಅಂದ್ರೆ ಮಗುಗೆ ಕಾಯಿಲೆ ಇದೆ ಎಷ್ಟಾಗುತ್ತೆ ಅಂತೇಳಿ 20,000 ರೂಪಾಯಿ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಸರ್. ಅದಕ್ಕೋಸ್ಕರ ನಾನು 20,000 ರೂಪಾಯಿ ಅಂತವ ಇಲ್ಲ, ಅದಕ್ಕೆ ನಾನು ಭಿಕ್ಷೆ ಕೇಳ್ಕೊಂಡು ಹೆಂಗಾದ್ರೂ ಇದು ಕೂಡ ಮಡಗ್ಬಿಟ್ಟು ಏನಾಗ ನನ್ನ ಮಗಳಿಗೆ ಏನಾಗ ಹಾಸ್ಪಿಟ್ಲ್ ತೋರಿಸ್ತೀನಿ ಅಂತ ಮಾತಾಡ್ಬಿಟ್ಟು ಏನಾಗ ಬಂದಿದೆ ಸರ್. ಅಲ್ಲಿ ಮಸೀದ್ ಹೋಗಿದ್ದೆ ಸರ್. ಅದಕ್ಕೆ ನಾನು ಹೇಳ್ತೀನಿ ಸರ್, ಇನ್ನು ಮುಸ್ಲಿಮ್ಸಲ್ಲಿ ಸಲಾಮ್ ಅಲೈಕುಂ ಭಯ್ಯ, ಅಲ್ಲಾह का नाम से दुआ लगेंगे, तुम्हारा बाल बच्चों को दुआ करो, अल्लाह तुम्हारा कमाई बरकत देंगे, मदद करो माजी, सलाम अलैकुम माजी. वैसा छोटी बच्ची को तबीयत ठीक नहीं, उसका से बच्चे को जांडीस होगा, तुम्हारे हाथ में मदद करे तो इन्हें अच्छा दुआ लगेंगे भैया बोल के अरे वैसा मांगे सो भैया. हमें तो दोस्तों गलत काम करता है उसका ನಾನು ಅಂಥ ಕೆಲಸ ಮಾಡೋದು ಇಲ್ಲ, ನಾನು ಯಾರ ಮಕ್ಳಿಗೆ ಹಿಡಿಯೋದು ಇಲ್ಲ, ಯಾರ ಮಕ್ಳು ಮುಟ್ಟೋದು ಇಲ್ಲ ಸರ್. ನನ್ನ ಮಕ್ಕಳು ನಾನು ಇಂಥ 2 ಮಕ್ಳು ಬಿಟ್ಬಿಟ್ಟು ನಾನು ಬೇರೆ ಮಕ್ಳಿಗೆ ಹಿಡ್ಕೊಂಡು ಹೋದ್ರೆ ನನಗೆ ಏನು ಪಾಪ ಬರಲ್ಲ ಇರಲಿ ಸರ್. ನಾನು ಅಂಥ ಕೆಲಸ ಮಾಡೋಳಲ್ಲ ಸರ್. ನಾನು ನಿಜ ಹೇಳ್ಬಿಟ್ಟು ಒನೆಗೆ ಒಪ್ಪಿಗೆ ಮಾಡ್ಕೊಂಡು ಏನಾಗ ಈಗ ಕ್ಯಾಮ್ರಾದಲ್ಲಿ ಎಲ್ಲ ಹಿಡಿತಿದ್ರು, ನಾನು ಹಿಡಿಬೇಡ ಅಂತ. ನಾನು ತಪ್ಪು ಮಾಡಿದರೆ ನಾನು ಹಿಡಿಬೇಕಾದ್ರೆ, ನಾನು ತಪ್ಪು ಮಾಡದೆ ಹೇಳ್ತಿದ್ರೆ ನಾನು ಯಾಕೆ ನಾನು ಸಂಶಯ ಇದು ಮಾಡ್ತೀರಾ, ನಿಮ್ಮ ಕಾಲು ಮುಗಿದು ಕೇಳ್ಕೊತೀನಿ, ನಿಮ್ಮ ಕೈಗೆ ಬೇಡ್ಕೋತೀನಿ ಅಂತ ಹೇಳಿದ್ರು ನನಗೆ ಮಾತೇ ಕೇಳಿಲ್ಲ ಸರ್. ಅದಕ್ಕೋಸ್ಕರ ಪೊಲೀಸ್ಗೆ ಅವರೇ ಫೋನ್ ಮಾಡಿಬಿಟ್ಟು ಏನಾಗ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರು ಸರ್. ಇವಾಗ ನಿಮ್ಮ ಮಗು ಚಿಕಿತ್ಸೆಗೆ ಎಷ್ಟು ಬೇಕಾಗುತ್ತಮ್ಮ? ನಿಮ್ಮ ಜೊತೆ ನಿಂತ್ಕೊಳ್ಳೋ ಕೆಲಸನ ನ್ಯೂಸ್ ಫಸ್ಟ್ ಮಾಡುತ್ತೆ. ನಿಮ್ಮ ಮಗು ಚಿಕಿತ್ಸೆಗೆ ಎಷ್ಟು ಬೇಕಾಗುತ್ತೆ ದುಡ್ಡು? 20,000 ರೂಪಾಯಿ ಮೇಲೆ ಆಗುತ್ತೆ ಸರ್. ಅವ್ರು ಹೇಳೋರೆ ಸರ್, ಇದು ಸಾಗರ್ ಡಾಕ್ಟ್ರ್ ಕೇಳೋದಕ್ಕೆ ಅವ್ರಂದ್ರೆ 30,000 ರೂಪಾಯಿ ಆದರೂ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಜಾಂಡಿ ಚಿಕಿತ್ಸೆನಾಗ ವಾಸಿ ಆದರೆ ನನ್ನ ಮಗಳಿಗೆ ಸ್ಕೂಲ್ಗಾದ್ರೂ ಕಳ್ಸೋಕ್ಕಾಗುತ್ತೆ. ಆ ಮಕ್ಳಿಗೆ ಸ್ಕೂಲ್ಗೆ ಹಾಕಿಲ್ಲಂದ್ರೆ ಯಾರು ನೋಡೋರು ಸರ್. ಅದಕ್ಕೆ ಪಾಪ ಅಂತೂ 2 ಮಕ್ಕಳು ನೋಡ್ತಾರೆ, ಮನೆ ನೋಡ್ತಾರೆ, ಬಾಡಿಗೆ ನೋಡ್ತಾರೆ, ಎಲ್ಲ ನೋಡ್ತಾರೆ ಸರ್. ನಾನು ಏನು ಮಾಡಲಿ ಸರ್? ಅವ್ರ ಮಕ್ಕ ನೋಡ್ಕೊಂಡು ಏನಾಗ ನಾನು ಭಿಕ್ಷೆ ಕೇಳೋಕೆ ಹೋಗ್ತೀನಿ ಸರ್. ಅಂಥ ಕೆಲಸ ಅಂತೂ ಮಾಡೋದಿಲ್ಲ ಸರ್. ನಾನು ನಿಜವಾಗ್ಲೂ ಸರ್, ನಾನು ದೇವ್ರ ಸತ್ತಿಗೂ ಬೇಕಾದ್ರೆ ಕಾಲು ಬಿಡ್ತೀನಲ್ಲ, ಅಂಥ ಕೆಲಸ ಮಾಡೋಳಲ್ಲ ಸರ್ ನಾನು ಸರ್. ಅದಕ್ಕೆ 2 ಮಕ್ಳಿಗೋಸ್ಕರ ನಾನು ಭಿಕ್ಷೆ ಕೇಳ್ತಿದ್ದೀನಿ ಸರ್. ಭಿಕ್ಷೆ ಕೇಳಿದ್ರು ನನಗೆ ಮರ್ಯಾದೆಯಿಂದ ಮಾತಾಡ್ಬಿಟ್ಟು ಭಿಕ್ಷೆ ಕೇಳ್ತೀನಿ ಅಂತ ಬೇರೆ ಚಾಡಿ ಹೇಳ್ಬಿಟ್ಟು ಏನಾಗ ಅಂತ ಈ ಥರ ಮಾತಾಡ್ಬಿಟ್ಟು ಏನಾಗ ಇದು ಮಾಡಲ್ಲ ಸರ್. ಆದರೆ ಸರ್ ನನ್ನ ಮಕ್ಳಿಗೋಸ್ಕರ ನನ್ನ ಮಗಳು ಜಾಂಡೀಸ್ ವಾಸಿ ಆದರೆ ನಾನು ಬೇಕಾದರೆ ಏನಾದರೂ ಸಹಾಯ ಮಾಡಿದ್ರೆ ನಾನೇ ಸಹಾಯ ಮಾಡ್ತೀನಿ ಅಂತ ನಾನು ಬೇಡ್ಕೊಂಡು ಏನಾಗ ಮಾತಾಡ್ತಾ ಇದ್ದೆ ಸರ್. ಆದರೂ ಏನಾಗ ಇಲ್ಲದೇ ಇರೋದೆಲ್ಲ ಮಾತಾಡಿದ್ರೇನ ಸರ್ ನಾನು ಸಹಿಸ್ಕೊಳಕ್ಕಾಗಲ್ಲ. ನನ್ನ ಮಕ್ಳಿಗೆ ಅಮ್ಮನ ಮಕ್ಕ ನೋಡ್ಬಿಟ್ಟು ಅಪ್ಪನ ಮಕ್ಕಳು ರಾತ್ರಿ ಎಲ್ಲ ಅಳ್ತಾ ಇದ್ರು ಅವರೆಲ್ಲ ಸರ್. ಅದಕ್ಕೆ ನಾನು ತಪ್ಪು ಮಾಡಿಲ್ಲ ಅಮ್ಮ, ಇನ್ನಾಳೆಗೂ ನಾನು ಮಾತಾಡಿದ್ದು ನಾನು ಶಂಸ ಅಮ್ಮ, ನಾನು ತಪ್ಪು ಮಾಡಿಲ್ಲ. ಇನ್ನೊಂದ್ಸತಿ ನಾನು ಬೇಕಾದ್ರೆ ಭಿಕ್ಷೆ ಕೇಳೋಕೆ ಹೋಗಲ್ಲ, ಕೆಲಸಕ್ಕೂ ಬೇಕಾದ್ರೆ ಹೋಗ್ತೀನಿ. ಕೆಲಸ ಸಿಗ್ತಲ್ಲ ಅಲ್ವಾ ಅಮ್ಮ? ಕೆಲಸ ಸಿಗಲಿಲ್ಲ ಅಂದರೆ ಏನು ಮಾಡಲಿ ಅಮ್ಮ? ನಾನು ಭಿಕ್ಷೆಗೋಸ್ಕರನೇ ಭಿಕ್ಷೆ ಕೇಳೋಕೆ ಹೋದರೆ ಬುರ್ಕ ಹಾಕ್ಕೊಂಡು 200 ಇರಲಿ 500 ರೂಪಾಯಿ ಅಷ್ಟು ಸಂಪಾದನೆ ಸರ್ ಬರುತ್ತದೆ ಸರ್. ಅದಕ್ಕೋಸ್ಕರ ಅಂತ ಭಿಕ್ಷೆ ಕೇಳೋಕೆ ಹೋಗ್ತೀನಿ ಸರ್. ಇದಿಷ್ಟು ನೊಂದ ಮಹಿಳೆ, ಹಲ್ಲೆಗೊಳಗಾದಂಥ ಮಹಿಳೆ ಶೋಭಾ ಅವರ ಮಾತು. ಕೆಲಸ ಸಿಗಲಿಲ್ಲ, ನನಗೆ ಮಗುಗೆ ಹುಷಾರಿಲ್ಲ, ಟ್ರೀಟ್ಮೆಂಟ್ಗೆ ಹಣ ಬೇಕಾಗಿತ್ತು, ಹೀಗಾಗಿ ಈ ರೀತಿಯಾದಂಥ ಭಿಕ್ಷೆ ಬೇಡಿದ್ರೆ ಎಲ್ಲ ಒಂದು ಕಡೆ ಮಗುನ ಟ್ರೀಟ್ಮೆಂಟ್ಗೆ ದುಡ್ಡಾಗುತ್ತೆ ಅಂತೇಳಿ ಭಿಕ್ಷೆಯನ್ನು ಕೇಳಲಿಕ್ಕೆ ಹೋದ. ನಾನು ಮಕ್ಕಳ ಕಳ್ಳಿ ಅಲ್ಲ ಅನ್ನೋ ಮಾತನ್ನು ಹೇಳ್ತಿರುವಂಥ ಜೊತೆಗೆ ತಮ್ಮ ಮಕ್ಕಳ ಚಿಕಿತ್ಸೆಗೆ 20,000 ಹಣ ಬೇಕಾಗುತ್ತೆ ಅಂತೇಳಿ ಅವರು ತಮ್ಮ ಅಳಲನ್ನು ತೊಳ್ಕೊಳ್ತಿರುವಂಥದ್ದು. ಅವ್ರ ಜೊತೆ ಶೋಭಾ ಅವರ ಜೊತೆ ನ್ಯೂಸ್ ಫಸ್ಟ್ ನಿಲ್ಲುತ್ತೆ ಅನ್ನೋ ಭರವಸೆಯನ್ನು ಕೊಡ್ತಾ ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನೋಡಿ, ದೇವರು ಯಾವಾಗಲೂ ನಮ್ಮ ಜೊತೆ ಇರೋದಕ್ಕಾಗೋದಿಲ್ವಂತೆ, ಅದಕ್ಕೋಸ್ಕರ ತಾಯಿಯನ್ನು ಸೃಷ್ಟಿ ಮಾಡದಂತೆ. ಮಾತ್ರ ದೇವೋಭವ ಅಂತ ಹೇಳ್ತೀವಲ್ಲ, ನಿಜಕ್ಕೂ ಈಕೆ ಆ ಮಗಳಿಗೋಸ್ಕರ, ಕಾಯಿಲೆ ಬಿದ್ದಂಥ ಮಗಳಿಗೋಸ್ಕರ ಚಿಕಿತ್ಸೆ ಕೊಡಿಸೋದಕ್ಕೆ ಏನೆಲ್ಲ ಮಾಡಿಲ್ಲ ಹೇಳಿ. ಜನರ ಕೈಯಲ್ಲಿ ಒದೆ ತಿನ್ನುವಂಥದ್ದು ಆಯಿತು. ಪಾಪ ಈಕೆ ಬುರ್ಕಾ ಹಾಕ್ಕೊಂಡು ಭಿಕ್ಷಾಟನೆ ಮಾಡ್ತಾ ಇದ್ಲು. ಆನಂತರ ಮಕ್ಕಳ ಕಳ್ಳಿ ಅಂತ ಪೊಲೀಸರಿಗೆ ಜನ ಒಪ್ಪಿಸ್ತಾರೆ, ಥಳಿಸ್ತಾರೆ. ಈಗ ಆಕೆ ಹೇಳ್ತಾ ಇದ್ದಾರೆ, ಇಲ್ಲ ನಾನು ಮಕ್ಕಳ ಕಳ್ಳಿ ಅಲ್ಲ, ಚಿಕಿತ್ಸೆಗೆ ಒಂದು 20,000 ಬೇಕು, ಅದಕ್ಕೋಸ್ಕರ ನಾನು ಭಿಕ್ಷಾಟನೆ ಮಾಡ್ತಾ ಇದ್ದೀನಿ ಅಂತ. ನಿಮಗೂ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ 9605572061 ಮತ್ತೆ ಹೇಳ್ತೀನಿ 9606572061 ಈ ನಂಬರ್ಗೆ ಫೋನ್ಪೇ ಮಾಡಿ. ಜಾಂಡೀಸ್ ಆಗಿದೆಯಂತೆ 4 ವರ್ಷದ ಮಗಳಿಗೆ, ಚಿಕಿತ್ಸೆ ಕೊಡಿಸೋದಕ್ಕೆ ದುಡ್ಡಿಲ್ಲ. ಈ ಹಿಂದೆ ಒಂದು ಕೆಲಸ ಇತ್ತು, ಆ ಕೆಲಸ ಹೋಯಿತು. ಈಗ ಎಲ್ಲಿ ಕೆಲಸ ಮಾಡಲಿ ನಾನು? ರಂಜಾನ್ ಬಂತು ನೋಡಿ, ಆ ಭಿಕ್ಷಾಟನೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಉರ್ದಕ್ಕೆ ಅಂದ್ಕೊಂಡಿದ್ದಾನೆ. ಏನು ಹೇಳಬೇಕೋ ಅಷ್ಟನ್ನೇ ಉರ್ದುನಲ್ಲಿ ಹೇಳ್ತಾರೆ. ಆ ಮಗುವಿನ ಮೇಲೆ ವಾತ್ಸಲ್ಯ ಎಷ್ಟಿದೆ ಅಂತ, ಪ್ರೀತಿ ಎಷ್ಟಿದೆ ಅಂತ. ನಿನ್ನೆ ಒಂದು ಕೇರಳದ ಘಟನೆಯನ್ನು ಹೇಳ್ತಾ ಇದ್ವಿ, 5 ಜನರನ್ನು ಕೊಂದಿದ್ದಾನೆ ಒಬ್ಬ ಪಾಪಿ ಅಂತ. ಇಲ್ಲಿ ಅದೇ ಮಕ್ಕಳನ್ನು ಸಾಕೋದಕ್ಕೆ ತಾಯಿ ಕಷ್ಟಪಡ್ತಾ ಇದ್ದಾಳೆ. ನಿಜಕ್ಕೂ ಮನ ಕಲಕುವಂಥ ದೃಶ್ಯ, ಸುದ್ದಿ.
ಜನಕ್ಕೆ ಗೊತ್ತಾಗೋದಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ. ಯಾರೋ ಬುರ್ಕಾ ಹಾಕೊಂಡು ಓಡಾಡ್ತಾರೆ ಅಂತ ಹೇಳಿದ್ರೆ ಕಳ್ಳರು ಅಂತ ಹೇಳಿಬಿಡ್ತೀವಿ. ಒಂದೇ ವಾಕ್ಯದಲ್ಲಿ ಕಳ್ಳರು ಅಂತ ಹಣೆ ಬಟ್ಟಿ ಕಟ್ಟಿಬಿಡ್ತೀವಿ. ಆದರೆ ಅದರ ಹಿಂದಿನ ಸ್ಟೋರಿ ಇದೆಯಲ್ಲ, ನಿಜಕ್ಕೂ ಕರುಳು ಹಿಂಡುವಂಥ, ಕಿಬ್ಬೊಟ್ಟೆ ಬಿಗಿಯಾಗುವಂಥ ಕಥೆ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.